ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿನಿ ಬ್ಲಾಗ್ಗೆ ಸ್ವಾಗತ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಗೌರಿ ಹಬ್ಬದ್ದು ಸಿಂಪಲಾಗಿ ಈ ಥರ ವೀಡಿಯೋ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಇದು ಕೆಮ್ಮಣ್ಣಲ್ಲಿ ನನ್ನ ಮಗ ಮಾಡಿರೋದು ದೇವ್ರದ್ದು ಸಿಂಪಲಾಗಿ ಮಾಡ್ಕೊಂಡಿದ್ದಾನೆ ಕ್ಲೇಯಲ್ಲಿ. ಓಕೆನಾ. ಮನೆ ಮುಂದೆ ಈ ಥರ ಇದೆ, ಗ್ರೀನರಿ ತುಂಬ ಕೂಲಾಗಿದೆ. ಮೋಡ ಕೂಡ ಶುರುವಾಗಿದೆ. ರೋಡೆಲ್ಲ ಸ್ವಲ್ಪ ಏನೋ ಆಲ್ಟ್ರೇಷನ್ ಮಾಡ್ತಾಯಿದ್ದಾರೆ, ಏನೋ ಪೈಪ್ದು ಅಂತ. ನನ್ನ ಮಗನೇ ಬಾಗಿಲು ಕಸ ಗುಡಿಸಿ ನೀರಾಗಿ ರಂಗೋಲಿ ಹಾಕಿರೋದು ಕಾಣ್ತಾಯಿದೆ ಅನ್ಕೋತೀನಿ. ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಸಿಂಪಲಾಗೆ ಮಾಡ್ಕೊತಾಯಿದ್ದೀವಿ. ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಇದೊಂದು ಮಿನಿ ವ್ಲಾಗ್ ಆಗಿದೆ, ಬನ್ನಿ. ಇದು ಮಂತ್ರಾಲಯದಲ್ಲಿ ತಂದಿರೋದು ರಾಘವೇಂದ್ರ ಸ್ವಾಮಿದು. ಸಿಂಪಲಾಗಿ ಈ ಥರ ಹೂವು ಇಟ್ಕೊಂಡು ವಿಭೂತಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು. ಇದು ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ, ಎಳ್ನಾಡು ಸಿದ್ದರಾಮೇಶ್ವರ. ಈ ಥರ ಎಲ್ಲ ಫೋಟೋ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಗೆಜ್ಜುಬತ್ತಿ ಇವತ್ತು ಹಬ್ಬದ ದಿನ ಹಾಕಿದ್ದೀವಿ. ತುಂಬ ಶ್ರೇಷ್ಠ, ಒಳ್ಳೆಯದು ಪೂಜೆ ಮಾಡೋಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದೀವಿ ಅಂತ. ಹಾಗೆಯೇ ಟಿಫನ್ಗೆ ಸಿಂಪಲಾಗೆ ಆಲೂ ಮಟರ್, ಆಲೂಗಡ್ಡೆ, ಬಟಾಣಿ, ಟೊಮೆಟೊ ಹಾಕಿ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಟಿಫನ್ ಕೂಡ ಖಾಲಿಯಾಗಿದೆ, ಟಿಫನ್ ಆಗಿದೆ. ಹಾಗೆ ದೇವ್ರ ಮನೇಲಿ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಗೌರಿ ಪೂಜೆ ಅವ್ರವ್ರಿಗೆ ಅವಶ್ಯಕತೆ ಇರೋ ಹಾಗೆ ಅವ್ರವ್ರಲ್ಲಿ ಮನೇಲಿ ಏನು ಇದೆ ಸೌಲಭ್ಯ ಅದ್ರ ತಕ್ಕನ ಪೂಜೆ ಮಾಡ್ಕೋತಾರೆ. ಹಾಗೆ ಕೂಡ ನಾವು ಕೂಡ ಈ ಥರ ತುಂಬ ಸಿಂಪಲಾಗಿ ಸಾವಂತಿಗೆ ಮಾರಿಗೋಲ್ಡ್ ಮತ್ತು ರೋಸ್ ಇಟ್ಕೊಂಡು ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ. ಗೌರಿ ಪೂಜೆ ಕೂಡ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಪೂಜೆ ಮಾಡಿರೋದು ಫುಲ್ಲು ನನ್ನ ಮಗನೇ ಫುಲ್ಲು ಎಲ್ಲ ಹೂವು ಇಟ್ಟು ಕಳಸಕ್ಕೆಲ್ಲ ಇಟ್ಟು. ಈ ಗೌರಿ ಪೂಜೆ ಕೂಡ ಎಲ್ಲ ಅವನೇ ಮಾಡಿರೋದು. ನಾನು ಜಸ್ಟ್ ಏನೇನು ಬೇಕೋ ತಂದು ಕೊಟ್ಟಿದ್ದೀನಿ, ಅವನೇ ಎಲ್ಲ ಈ ಥರ ಕೂಡಿಸಿರೋದು. ಇದಕ್ಕೆ ನೈವೇದ್ಯಕ್ಕೆ ಈ ಥರ ಸಿಂಪಲಾಗಿ ಸಜ್ಜಿಗೆ ಮಾಡ್ಕೊಂಡಿದ್ದೀನಿ, ರವೆ ಸಜ್ಜಿಗೆ. ಹಿಂಗೆ ಒಂದು ಊಟದ ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು, ಇದು ಬೆಳ್ಳಿ ಗಣೇಶ, ಬಿಚ್ಚಾಳೆ ಬಳೆ ಬಂಗಾರ, ಬಳೆ, ಬ್ಲೌಸ್ ಪೀಸು, ತುಂಬಿದ ಚೊಂಬಲ್ಲಿ ₹1, ₹2 ಅಥವಾ ₹5 ಕಾಯಿನ್ ಹಾಕಿ, ಅದಕ್ಕೆ ಡ್ರೈ ಫ್ರೂಟ್ಸು, ಸ್ವಲ್ಪ ಹಾಲು ಮೊಸರು ಹಾಕಿ, ಅದ್ರ ಮೇಲೆ ಈ ಥರ ಒಂದು 5 ಕಳಸಕ್ಕೆಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟು ಬ್ಲೌಸ್ ಪೀಸ್ ಈ ಥರ ಇಟ್ಕೊಂಡು ತುಂಬ ಸಿಂಪಲಾಗಿ ಅವನೇ ಮಾಡ್ಕೊಂಡಿದ್ದಾನೆ. ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೀನಿ. ಇರೋದ್ರಲ್ಲಿ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಈ ಸರಿ ಅಂತ ಹೇಳ್ಬೋದು. ಯಾಕಂದರೆ ಸಮಯ ಸಂದರ್ಭ ಆ ಥರ ಇದೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಯೂಶ್ವಲಿ ಸಿಂಪಲಾಗೆ ಮಾಡ್ಕೊಂಡಿದ್ದೀವಿ. ಯೂಶ್ವಲಿ ಏನು ಮಾಡ್ತಾರೆ, ಬಾಳೆ ಎಲೆ ಮೇಲೆ ಅಕ್ಕಿ, ಹಾಗೆ ಕೂಡ ತುಂಬಿದ ಚೊಂಬು, ಇದು ಸ್ಟೀಲ್ ಚೊಂಬು ಇಟ್ಕೊಂಡಿದ್ದೀವಿ. ಬೇಕಾದರೆ ತಾಮ್ರದ ಚೊಂಬು ಕೂಡ ಇಟ್ಕೊತಾರೆ. ಮಾಮೂಲಿ ಈ ಥರ ಕಳಸ ಊರಿ ತೆಂಗಿನಕಾಯಿ ಹೂವೆಲ್ಲ ಇಟ್ಟು ನೆನೆಕ್ಕಿ ನೆನಗಡಲೆ ಮತ್ತು ಇದು ಚಿಗ್ಲಿ, ತಮಟ, ಎಲ್ಲ ಹಣ್ಣುಗಳು, ಆ್ಯಪಲ್ಲು, ದಾಳಿಂಬೆ ಹಣ್ಣು, ಮತ್ತು ಆ್ಯಪಲ್ಲು, ದಾಳಿಂಬೆ ಹಣ್ಣು, ಬಾಳೆಹಣ್ಣೆಲ್ಲ ಹಚ್ಬಿಟ್ಟು ಒಂದು 5 ಜನ ಮುತ್ತೈದೆಯರು ಅರ್ಶಿನ ಕುಂಕುಮ ಕೊಟ್ಟು ಆ ಥರನೂ ಕೂಡ ಮಾಡ್ತಾರೆ. ಬಾಳೆ ಎಲೆ ಮೇಲೆ ಇನ್ನೊಂದನೇ ಬಾಳೆ ಎಲೆ ಮೇಲೆ ಸ್ವಲ್ಪ ಮಣ್ಣು, ಕೆಮ್ಮಣ್ಣು ಅಥವಾ ಮಣ್ಣು ಹಾಕಿ, ಇದು ಒಂದು ಚಿಕ್ಕದೊಂದು 5 ಕಲ್ಲು ಬೆನಕ ಅಂತ ಇಟ್ಬಿಟ್ಟು ಅದಕ್ಕೆ ಗರ್ಕೆ, ಹುಲ್ಗರ್ಕೆ, ಗಣೇಶನ ಪ್ರಿಯವಾದಿದ್ದು ಅಂತ ಮಾಡಿ. ನಾನು ಆ ಥರ ಮಾಡಿಲ್ಲ, ಬೆಳ್ಳಿದ್ದು ಗಣೇಶ ಇದೆ ಅದನ್ನೇ ಮಾಡಿದ್ದಾನೆ ನನ್ನ ಮಗನೇ ಎಲ್ಲ ಪೂಜೆ ಮಾಡಿರೋದು. ಏನೇನು ಬೇಕೋ ನಾನು ತರಿಸ್ಕೊಟ್ಟಿದ್ದೀನಿ ಅಷ್ಟೇ. ಈ ಸಲ ಈ ಥರ ತುಂಬ ಸಿಂಪಲಾಗೆ ಮಾಡಿದ್ದೀವಿ. ಮನೇಲಿ ಇರೋದ್ರಲ್ಲೇ ಸಮಯ ಸಂದರ್ಭ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಏನನ್ನಿಸ್ತು ಕಮೆಂಟ್ ಮಾಡಿ. ನನ್ನ ಮಗನ ಪೂಜೆ ಇದು. ಇದಕ್ಕೆ ಒಂದು ಇದು ಕೂಡ ಕಟ್ಟಿದ್ದಾನೆ, ದಾರ, ವಿಳ್ಯದೆಲೆ, ಹೂವೆಲ್ಲ ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದಾನೆ. ಇದು ಒಂದು ಮಿನಿ ವ್ಲಾಗ್ ಮಾಡೋಕ್ಕೆ ಹೋದೆ, ಲಾಂಗ್ ವ್ಲಾಗೇ ಆಗಿದೆ. ಒಂದು 5 ಮಿನಿಟ್ಸ್ ತಿರ್ಬೋದು. ಗೆಜ್ಜುಬತ್ತಿ ಎಲ್ಲ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬೈ ಟೇಕ್ ಕೇರ್.